ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಪೀಕರ್ ಆಕ್ರೋಶದಿಂದ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. 6 IAS ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಪ್ರಶ್ನೆಗಳಿಗೆ ಉತ್ತರ ನೀಡದ ಬಗ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. CS ಶಾಲಿನಿ ರಜನೀಶ್ರಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಅಧಿಕೃತ ಪತ್ರವನ್ನ ಹೊರಡಿಸಿದ್ದಾರೆ ಶಾಲಿನಿ ರಜನೀಶ್. ಹಾಗಾದ್ರೆ ಯಾರ್ಯಾರಿಗೆ ಅಂತ ನೋಡ್ತಾ ಹೋಗೋದಾದ್ರೆ, ಪಶು ಸಂಗೋಪನೆಯಿಂದ ಆರ್ ವಿನೋದ್ ಪ್ರಿಯಾ, ಹಾಗೆ ವಸತಿ ಇಲಾಖೆಯಿಂದ KP ಮೋಹನ್ ರಾಜ್ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. NV ಪ್ರಸಾದ್ ಸಾರಿಗೆ ಇಲಾಖೆಯಿಂದ, ಇನ್ನು ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯಿಂದ ಆರ್ ಗಿರೀಶ್ಗೆ ನೋಟಿಸ್ ನೀಡಲಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ಅಮ್ಲಾನ್ ಆದಿತ್ಯ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಕಂದಾಯ ಇಲಾಖೆಯಿಂದ ರಾಜೇಂದ್ರ ಕಟಾರಿಯಾ ಹಾಗೆ 6 ಇಲಾಖಾ ಕಾರ್ಯದರ್ಶಿಗಳಿಗೆ ಈ ರೀತಿಯಾಗಿ ನೋಟಿಸ್ ಅನ್ನ ನೀಡಲಾಗಿದೆ. ವಿಧಾನಸಭೆಯ ಅಧಿವೇಶನದ ವೇಳೆ ಶಾಸಕರು 200ಕ್ಕೂ ಅಧಿಕ ಪ್ರಶ್ನೆಯನ್ನ ಕೇಳಿರ್ತಾರೆ. ಆದರೆ ಕೆಲವೇ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಾಗತ್ತೆ. ಹಾಗಾಗಿ ಸ್ಪೀಕರ್ UT ಖಾದರ್ ಅವರು ತೀವ್ರವಾದಂತಹ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾರೆ. ಸರ್ಕಾರದ ಈ ನಿರ್ಲಕ್ಷ್ಯಕ್ಕೆ ಬೇಸರಗೊಂಡಂತ ಸ್ಪೀಕರ್ ಉತ್ತರ ಬಾರದಿದ್ರೆ ಸದನವನ್ನ ನಡೆಸೋದು ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಸಭೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಹೊರ ನಡೆದಿದ್ದಾರೆ. ತದನಂತರದಲ್ಲಿ ಸ್ಪೀಕರ್ ಅವರ ಕೋಪದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕರ್ತವ್ಯ ಲೋಪವನ್ನ ಎಸಗಿದಂತಹ ಮತ್ತು ಶಾಸಕರ ಪ್ರಶ್ನೆಗಳಿಗೆ ಉತ್ತರ ನೀಡದ 6 ಇಲಾಖೆಯ ಕಾರ್ಯದರ್ಶಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಅಧಿಕೃತ ಪತ್ರವನ್ನ ಶಾಲಿನಿ ರಜನೀಶ್ ಹೊರಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶಾಸಕರ ಲಿಖಿತ ಪ್ರಶ್ನೆಗಳಿಗೆ ಸದನದಲ್ಲಿ ಲಿಖಿತ ಉತ್ತರವನ್ನ ಮಂಡಿಸುವುದಕ್ಕೆ ವಿಫಲರಾದಂತಹ ಸಚಿವರು ಮತ್ತು ಅಧಿಕಾರಿಗಳ ವಿರುದ್ಧವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದಂತಹ ಸ್ಪೀಕರ್ UT ಖಾದರ್ ಅವರು ಕಲಾಪವನ್ನು ನಡೆಸದೆ ಪೀಠದಿಂದ ಎದ್ದು ಹೊರನಡೀತಾರೆ. ಇನ್ನು ಇತ್ತೀಚಿನ ದಶಕಗಳಲ್ಲಿ ಅಪರೂಪದ ಪ್ರಸಂಗ ಇದು. ಸೋಮವಾರ ನಡೆದಿರುವಂಥದ್ದು ವಿಧಾನಸಭೆಯಲ್ಲಿ ಈ ರೀತಿಯಾಗಿ ಆಗತ್ತೆ. ಇನ್ನು ಪ್ರಶ್ನೋತ್ತರ ಕಲಾಪದ ಬಳಿಕ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಶಾಸಕರ 230 ಲಿಖಿತ ಪ್ರಶ್ನೆಗಳ ಪೈಕಿ 84 ಪ್ರಶ್ನೆಗಳಿಗೆ ಉತ್ತರವನ್ನ ಮಂಡಿಸ್ತಾರೆ. ಇನ್ನು ಇದಕ್ಕೆ ವಿರೋಧ ಪಕ್ಷದ ನಾಯಕ ಅಶೋಕ್ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. 50% ಉತ್ತರ ಇಲ್ಲ, ಇದು ಸೇರಿ 5 ಬಾರಿ ಆಯಿತು, ಇದು ಕೂಡ ದಾಖಲೆಯಾಗಲಿ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಅಶೋಕ್ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೊನೆಗೂ ಕೂಡ ಸ್ಪೀಕರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯಾಗಿ ಕ್ರಮವನ್ನು ಜಾರಿ ಮಾಡಿದೆ. 6 IAS ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. 6 ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಹಾಗಾದ್ರೆ ಯಾವೆಲ್ಲ ಇಲಾಖೆಯಲ್ಲಿ ಯಾರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಪಶುಸಂಗೋಪನೆ ಇಲಾಖೆಯಿಂದ ಆರ್ ವಿನೋದ್ ಪ್ರಿಯಾ, ಇನ್ನು ವಸತಿ ಇಲಾಖೆಯಿಂದ KP ಮೋಹನ್ ರಾಜ್, ಸಾರಿಗೆ ಇಲಾಖೆಯಿಂದ NV ಪ್ರಸಾದ್, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯಿಂದ ಆರ್ ಗಿರೀಶ್ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು ಲೋಕೋಪಯೋಗಿಯಿಂದ ಅಮ್ಲಾನ್ ಆದಿತ್ಯ, ಕಂದಾಯ ಇಲಾಖೆಯಿಂದ ರಾಜೇಂದ್ರ ಕಟಾರಿಯಾ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. 6 ಇಲಾಖಾ ಕಾರ್ಯದರ್ಶಿಗಳಿಗೆ ಈ ರೀತಿಯಾಗಿ ನೋಟಿಸ್ ಅನ್ನ ನೀಡಲಾಗಿದೆ. ಸರ್ಕಾರದ ಈ ನಿರ್ಲಕ್ಷ್ಯಕ್ಕೆ ಸ್ಪೀಕರ್ ಬೇಸರವನ್ನ ವ್ಯಕ್ತಪಡಿಸಿರ್ತಾರೆ. ಯಾರು ಕೂಡ ಆನ್ಸರ್ ಅನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಸದನ ಮುಂದುವರಿಯೋದಾದ್ರೂ ಹೇಗೆ, ಚರ್ಚೆಯನ್ನ ಮಾಡೋದಾದ್ರೂ ಹೇಗೆ, ಪ್ರಸ್ತಾಪವನ್ನು ಮಾಡೋದಾದ್ರೂ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಅದಾದ ನಂತರದಲ್ಲೇ ಸಭೆಯನ್ನು ಅಲ್ಲಿಗೆ ನಿಲ್ಲಿಸಿ ಅವರು ಹೊರನಡೀತಾರೆ. ಸ್ಪೀಕರ್ ಅವರ ಕೋಪದ ಬೆನ್ನಲ್ಲೇ ಸದ್ಯ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕರ್ತವ್ಯ ಲೋಪವನ್ನು ಎಸಗಿರ್ತಾರೆ. ಏನು ಸರಿಯಾದ ಉತ್ತರವನ್ನು ನೀಡೋದಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗುತ್ತೆ. ಅದಾದ ನಂತರದಲ್ಲಿ ಶಾಸಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡದ 6 ಇಲಾಖೆಗಳ ಕಾರ್ಯದರ್ಶಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ವಸತಿ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಸಾರಿಗೆ ಇಲಾಖೆ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ, ಹಾಗೆ ಲೋಕೋಪಯೋಗಿ ಇಲಾಖೆ, ಕಂದಾಯ ಇಲಾಖೆ, ಅಂದರೆ ಈ 6 ಇಲಾಖಾ ಕಾರ್ಯದರ್ಶಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ.